ಯಾರ್ಯಾರು ಸಿನಿಮಾ ಅವಾರ್ಡ್ಗಳು ತಗೋತಾರೆ ಅದು ಕೂಡ ನಾಮಿನೇಷನ್ ಇವತ್ತೆ. ಸೊ ಅದು ಕೂಡ ಕೆಲವು ಹೊತ್ತಲ್ಲೇ ಕೂಡ ಹೊರಬರುತ್ತೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನೀವು ಬರ್ಬೇಕು ಸರ್, ನೀವು ಬಂದು ಟ್ರೋಫಿ ಅನ್ವೈಲಿಂಗ್ ಮಾಡಿಕೊಡ್ಬೇಕು ಅಂತೇಳಿ ನಾವು ಅಜಯ್ ರಾವ್ ಅವರಿಗೆ ಫೋನ್ ಮಾಡಿ ಕೇಳ್ಕೊಂಡೆ ಅಷ್ಟೇ. ಅವರು ಟೈಮಿಂಗ್ಸು ಪ್ಲೇಸ್ ಹೇಳಿ ಅಷ್ಟೇ ಸಾಕು, ವಿಜಯ್ ನಾನು ಬರ್ತೀನಿ ಅಂತ ಹೇಳಿದ್ರು. ಸರ್ ನೀವು ಟೈಮಿಂಗ್ ಬಂದಿದ್ದೀರಾ, ತುಂಬ ಹೃದಯಪೂರ್ವಕವಾಗಿ ನಮ್ಮೆಲ್ಲ ಪತ್ರಕರ್ತರ ಮಿತ್ರರ ಕಡೆಯಿಂದ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ಗೆಸ್ಟು, ಅವರು ನಟಿ ಕೂಡ, ಮತ್ತು ಇತ್ತೀಚೆಗೆ ಡಾಕ್ಟರೇಟ್ ಕೂಡ ಪಡ್ಕೊಂಡಿದ್ದಾರೆ. ಮೇಡಮ್ ಕಂಗ್ರಾಟ್ಸ್. ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮಗೇನು ಸಾಕಷ್ಟು ಸಹಕಾರ ಕೊಡ್ಕೊಂಡು ಬಂದಿದ್ದಾರೆ, ಆರಂಭದಿಂದನೂ ಎಲ್ಲ PRO ಮಿತ್ರರಿಗೆ, ವೆಂಕಟೇಶ್ ಬಂದಿದ್ದಾರೆ, ಕಲ್ಲೇಶ್, ನಾಗೇಂದ್ರ ಅವರು, ಆಮೇಲೆ ವಿಜಯಣ್ಣ, ಎಲ್ಲರಿಗೂ ಕೂಡ ಪ್ರೀತಿಯ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಿದ್ದೀನಿ. ಹಾಗೆ ಇಂಥ ಕಾರ್ಯಕ್ರಮ ನಡಿಬೇಕಂತಂದರೆ ಒಂದಿಷ್ಟು ಸಹಕಾರ ಬೇಕೇ ಬೇಕು. ಸೊ ನಮ್ಮ ಕಾರ್ಯಕ್ರಮಕ್ಕೆ ಮೊದಲಿನಿಂದಲೂ ಕೂಡ ಬೆನ್ನೆಲುಬಾಗಿ ನಿಂತಹ ಪ್ರತಿಯೊಬ್ಬ ಪ್ರಾಯೋಜಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮುಂದಿನ ಕಾರ್ಯಕ್ರಮ ಏನು ನಡೆಯುತ್ತೆ, ಪ್ರಾಸ್ತಾವಿಕವಾಗಿ ನಮ್ಮ ಶರಣವರು ಒಂದಿಷ್ಟು ಮಾತಾಡ್ತಾರೆ. ನಮ್ಮ ಅಕಾಡೆಮಿ ನಡೆದು ಬಂದ ಹಾದಿ ಹೇಗೆ ಶುರುವಾಯಿತು, ಹೇಗೆಲ್ಲ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಶರಣ ಮಾತಾಡ್ತಾರೆ. ಈ ಸಾರಿ ನಮ್ಮ ಬಿಸಿಗಳ ಮಧ್ಯೆ ಜನವರಿಯಲ್ಲಿ ಆಗಲಿಲ್ಲ, ಹಾಗಾಗಿ ಈಗ ಮೇಗೆ ಬಂದಿದ್ದೀವಿ. ಮೇ 11ನೇ ತಾರೀಕು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಅತಿ ದೊಡ್ಡ ವರ್ಣರಂಜಿತ ಕಾರ್ಯಕ್ರಮ ನಡೆಯುತ್ತೆ. ಈ 6 ವರ್ಷಗಳಲ್ಲಿ ನಾವು ಒಂದೊಂದು ಥೀಮ್ ಇಟ್ಕೊಂಡು ಯಾವಾಗಲೂ ಅವಾರ್ಡ್ ಫಂಕ್ಷನ್ ಮಾಡ್ತೀವಿ. ಕಳೆದ ಸಾರಿ ಒಂದು ದೇಹ 8 ಜೀವ ಅಂತ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀವಿ. ಈ ಸರಿ ರಸ್ತೆ ಸುರಕ್ಷತಾ ಸಪ್ತಾಹ ಮಾಡ್ತಾ ಇದ್ದೀವಿ. ಹೆಲ್ಮೆಟ್ ಹಾಕೊಂಡು ಹೋಗಿ, ಕುಡಿದು ಗಾಡಿ ಓಡಿಸ್ಬೇಡಿ, ಆ ಥರ ನಮ್ಮ ಸೆಲೆಬ್ರಿಟಿಗಳೇ ಹೇಳ್ತಾರೆ. ಸೊ ಈ ಸಾರಿ ಸಾರಿಗೆ ಇಲಾಖೆಯ ಸಹಯೋಗದಲ್ಲಿ ಇದು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮೊಂದಿಗೆ ಎಮಿ ವೆಂಚರ್ಸ್ ಮೇನ್ ಸ್ಪಾನ್ಸರ್ ಆಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಕೋ ಸ್ಪಾನ್ಸರ್ ಅಂತ ಟರ್ಬೋ ಸ್ಟೀಲ್ಸ್, ಕಾವೇರಿ ಹಾಸ್ಪಿಟಲ್ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪಾರ್ಟ್ನರ್ಸ್ ಮೈಸೂರು ಸ್ಯಾಂಡಲ್ ಸೋಪ್, KMF ನಂದಿನಿ, MSIL, ಕೆಟೆಕ್, ಐಕ್ಯಾಟ್, ಕರ್ನಾಟಕ ಟೂರಿಸಂ, ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಕರ್ನಾಟಕ ವೈನ್ ಬೋರ್ಡ್, ಆನಂದ್ ಆಡಿಯೋ, A2 ಮ್ಯೂಸಿಕ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಅಲೈನ್ಸ್ ಯೂನಿವರ್ಸಿಟಿ, EV ಗ್ಯಾಲಕ್ಸಿ, ಜಯದುರ್ಗ ಆಡ್ಸ್, ಲಾಗರ್ಸ್ ಎಲ್ಲ ಸ್ಪಾನ್ಸರ್ಗೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಸಾರಿ ಕಳೆದ ಸಾರಿ 4 ವಿಭಾಗದಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ. ಈ ಸಾರಿ ಇನ್ನೊಂದು ಕ್ಯಾಟಗರಿ ಮಾಡಿದ್ದೀವಿ. 5 ವಿಭಾಗದಲ್ಲಿ, ಒಂದು ಚೊಚ್ಚಲ ಪ್ರಶಸ್ತಿ, ತಾಂತ್ರಿಕ ವಿಭಾಗದಲ್ಲಿ ಪ್ರಶಸ್ತಿ, ಸಂಗೀತ ವಿಭಾಗದಲ್ಲಿ ಪ್ರಶಸ್ತಿ, ಬರವಣಿಗೆ, ತೀರ್ಪುಗಾರರ ಪ್ರಶಸ್ತಿ ಮತ್ತು ಈ ವರ್ಷದಿಂದ ಜೀವಮಾನ ಸಾಧನೆ ಹಂಸಲೇಖ ಅವರು ಬಂಗಾರ ಪದಕವನ್ನು ಕೊಡ್ತಾ ಇದ್ದಾರೆ. ಜೀವಮಾನ ಸಾಧನೆ ಪ್ರಶಸ್ತಿ ಈ ಸರಿ ಆ್ಯಡ್ ಆಗಿದೆ. ಸೊ ಇಷ್ಟು ನಮ್ಮ ಅಕಾಡೆಮಿ ಮಾಡಿದಂಥ ಕೆಲಸ. ಈಗ ಟ್ರೋಫಿ ಅನಾವರಣ ಮಾಡಿಬಿಡೋಣ. ದಯವಿಟ್ಟು ಗೆಸ್ಟ್ ಸರ್ ಬನ್ನಿ, ಹತ್ರ ಬನ್ನಿ. ಇಲ್ಲೂ ಕಾಣಿಸುತ್ತೆ ನಿಮಗೆ ಸ್ಟೇಜ್ ಮೇಲೆ ಶಿಲ್ಪಕಲೆ, ಆದರೆ ಸಾಮಾನ್ಯವಾದ ನಟರಾಜನ ಶಿಲ್ಪಕಲೆ ಅಲ್ಲ. ಇದು ಕರ್ನಾಟಕದಲ್ಲೇ ಇರೋದು. ಬಾದಾಮಿ ಕೇವ್ ಟೆಂಪಲ್ಸ್ ಏನಿದೆ ಅಲ್ಲಿ ಕೇವ್ ನಂಬರ್ 5ನೇ ಗುಹೆಯಲ್ಲಿ ಹೊರಾಂಗಣದಲ್ಲಿ ಚಿತ್ರಿತವಾಗಿರುವ ನಟರಾಜ. ಇದರ ವಿಶಿಷ್ಟತೆ ಏನು ಅಂದರೆ ನೀವು ಗಮನಿಸ್ಬೋದು, 9 ಕೈಗಳು, ಬಲಗಡೆ 9 ಕೈಗಳು, ಎಡಗಡೆ 9 ಕೈಗಳು ಇದ್ದಾವೆ. ಸೊ ವಿವಿಧ ಭಂಗಿಗಳಲ್ಲಿ ಅದು ನಿಂತಿದೆ. ಬಲಗಡೆ ಯಾವುದೇ ಕೈನ ನೀವು ಹಾಯ್ಕೊಳ್ಳಿ, ಎಡಗಡೆ ಯಾವುದೇ ಕೈನ ತಗೊಳ್ಳಿ, ಇಲ್ಲಿ ಮೇಲ್ಗಡೆ ತಗೊಳ್ಳಿ, ಇಲ್ಲ ಇಲ್ಲಿ ಈ ಕಡೆ ಕೆಳಗಡೆ ತಗೊಳ್ಳಿ, ಎನಿ ಕಾಂಬಿನೇಷನ್ ನೀವು ತಗೊಂಡ್ರೆ ಅದು ಒಂದು ನಾಟ್ಯ ಭಂಗಿ ಆಗುತ್ತೆ. ಸೊ 9 9s 81, 81 ನಾಟ್ಯ ಭಂಗಿಗಳು ಇದೊಂದೇ ಶಿಲ್ಪದಲ್ಲಿ ಇದೆ. ಇದು 6ನೇ ಶತಮಾನದಲ್ಲಿ ಕರ್ನಾಟಕದ ಚಾಲುಕ್ಯರು ಕಟ್ಟಿಸಿದಂಥ ದೇವಸ್ಥಾನದಲ್ಲಿ ಇರುವಂತಹ ಭಂಗಿ. ಇದನ್ನ ನಾವು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ನಮ್ಮ ಲೋಗೋ ಆಗಿ ಅಂದ್ರೆ, ಅದರ ಜೊತೆಗೆ ನೀವು ನೋಡ್ಬೋದು ಇಲ್ಲಿ ಗಣೇಶ ಬಂದು ತಬಲಾ ಬಾರಿಸ್ತಾ ಇದ್ದಾನೆ, ಇನ್ನೆರಡು ಗಣಗಳು ಏನು ಬೇರೆ ಡ್ರಮ್ಸ್ ಇನ್ನೊಂದೆಲ್ಲ ಬಾರಿಸ್ತಿದ್ದಾರೆ ವಾದ್ಯಗಳನ್ನ. ನಮ್ಮ ಚಲನಚಿತ್ರ ಕೂಡ ಕೇವಲ ಒಂದು ಕಲೆ ಅಲ್ಲ, ಹಲವಾರು ಕಲೆಗಳ ಸಮ್ಮಿಶ್ರಣ. ಅದರಲ್ಲಿ ಕವಿತೆ ಇದೆ,
ಕತೆ ಇದೆ, ನಾಟಕ ಇದೆ, ಹಾಡುಗಾರಿಕೆ ಇದೆ, ನಟನೆ ಇದೆ. ಈ ರೀತಿ 10 ಕಲೆಗಳನ್ನ ಸೇರಿಸಿ ನಾವು ಒಂದು ಚಲನಚಿತ್ರ ಮಾಡ್ತೀವಿ. ಸೊ ನಮಗೆ ಇದು ಸೂಕ್ತ ಅನ್ನಿಸ್ತು. ಸೊ ಇದನ್ನ ನಮ್ಮ ಚಂದನವನ ಚಲನಚಿತ್ರ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿಯ ಟ್ರೋಫಿಯ ಲೋಗೋ ಆಗಿ ಇದನ್ನ ಬಳಸ್ತಾ ಇದ್ದೀವಿ. ಕಳೆದ 6 ವರ್ಷದಿಂದನೂ ಇದನ್ನೇ ನಾವು ಬಳಸ್ತಿದ್ವಿ. ಇದಕ್ಕೆ ಕಾರಣ ಇದು ಕರ್ನಾಟಕದ ಸಂಸ್ಕೃತಿನೂ ಇದರಲ್ಲಿದೆ, ಕಲೆ ಇದರಲ್ಲಿದೆ, ಮತ್ತೆ ಸಿನಿಮಾಗೆ ಹೋಲಿಕೆ ಮಾಡುವಂತ ಒಂದು ಗುಣ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಈ ಶಿಲ್ಪಕಲೆನ ನಾವು ಇದರಲ್ಲಿ ಬಳಸ್ಕೊಂಡಿದ್ದೀವಿ ಸರ್. ಇದನ್ನ ಹೇಳೋದಕ್ಕೆ ಇವತ್ತಾಗಿದ್ದು ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ಫಿಲ್ಮ್ ಅವಾರ್ಡ್ ಅಂತ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇಟ್ಕೊಂಡಿದ್ದೀನಿ. ಬಟ್ ಯಾವತ್ತೂ ಕೂಡ ಒಬ್ಬ ನಿಜವಾದ ಕಲಾವಿದ, ನಿಜವಾದ ಫಿಲ್ಮ್ ಮೇಕರ್ ಸಿನಿಮಾ ಮಾಡುವಾಗ ಅವಾರ್ಡ್ ಅಪೇಕ್ಷೆ ಇಟ್ಕೊಂಡು ಮಾಡಬಾರ್ದು ಅನ್ನೋ ನಂಬಿಕೆ ನಂದು. ನಾವು ಸಣ್ಣವರಿದ್ದಾಗ, ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಂದಿರು, ನಮ್ಮ ಗುರುಗಳು, ಹಿರಿಯರು ಎಲ್ಲರೂ ಹೇಳ್ಕೊಟ್ಟಿದ್ದು ನನಗೆ ಪರ್ಸ್ನಲಿ, ನೀನು ಇಷ್ಟು ಪರ್ಸೆಂಟೇಜ್ ತರ್ತೀಯ, ಈ ಥರ ಸರ್ಟಿಫಿಕೇಟ್ ತರ್ತೀಯ, ಈ ಥರ ಪದವಿ ತರ್ತೀಯ ಅಂತ ಯಾವುದೇ ಅಪೇಕ್ಷೆ ಬಹುಮಾನ ಅಂದರೆ ಅಪೇಕ್ಷೆ ಪಡದೆ, ಅಥವಾ ನೀವು ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸಿದಾಗಲೂ ಕೂಡ ನಾನು ಓಕೆ ನಾನು ಗೆಲ್ತೀನಿ, ನನಗೆ ಮೆಡಲ್ ಸಿಗುತ್ತೆ ಅಂತ ಪಾರ್ಟಿಸಿಪೇಟ್ ಮಾಡಬಾರ್ದು. ಪಾರ್ಟಿಸಿಪೇಷನ್ ಶುಡ್ ಬಿ ವಿತ್ ಎಂಜಾಯ್ಮೆಂಟ್. ನಾವು ಪ್ರಾಮಾಣಿಕವಾಗಿ ಆ ಕ್ರಿಯೆಯನ್ನು ನಾವು ಅನುಭವಿಸಬೇಕು, ಅದನ್ನು ನಾವು ಎಂಜಾಯ್ ಮಾಡಬೇಕು. ಆ ಪ್ರಾಸೆಸ್ಸಲ್ಲಿ ನಾವು ಯಾವಾಗ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಆ ಕೆಲಸ ಮಾಡ್ತೀವೋ ಅದು ದಿ ಬೆಸ್ಟ್ ಆಗಿ ಟರ್ನ್ ಆಗುತ್ತೆ. ಅದು ತಾನಾಗೆ ಪಡ್ಕೋಬೇಕು. ಅದು ಯಾವುದೇ ರೀತಿಯಾದಂಥ ಪ್ರಶಂಸೆ ಆಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ತಾನಾಗೆ ಪಡ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ಶರಣ ಹುಲ್ಲೂರು ಸರ್ ಹೇಳಿದರು, ಇಲ್ಲಿ ಬರೀ ಸ್ಟಾರ್ಗಳನ್ನ ಮಾತ್ರ ಗಮನಿಸಿದೆ, ಎಲ್ಲ ಆಯಾಮಗಳಲ್ಲಿ, ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಪ್ರಾಮಾಣಿಕವಾದಂಥ ವೋಟ್ಗಳನ್ನು ಸಿನಿಮಾ ಕ್ರಿಟಿಕ್ಸ್ಗಳಿಂದ ಪಡ್ಕೊಂಡು ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತ. ಸೊ ಐ ಹೋಪ್ ಯಾರು ಸಿನಿಮಾ ಎಂಜಾಯ್ ಮಾಡಿ ದಿ ಬೆಸ್ಟ್ ಕ್ರಾಫ್ಟನ್ನು ಕ್ರಿಯೇಟ್ ಮಾಡಿರ್ತಾರೆ ಅವರಿಗೆ ಆ ಗೆಲುವು, ಆ ಪ್ರಶಂಸೆ ಪ್ರಾಪ್ತಿ ಆಗಲಿ ಅಂತ. ಆ್ಯಂಡ್ ಅವಾರ್ಡ್ ಕೂಡ ಯಾವಾಗಲೂ ಆ ಪ್ರಾಮಾಣಿಕತೆಗೆ ಗೆಲುವು ಸಿಗಬೇಕು. ಆವಾಗ ಅವಾರ್ಡ್ಸಿಗೂ ಒಂದು ಅರ್ಥ ಅನ್ನೋದು ಬರುತ್ತೆ. ಅದು ನಿಜವಾದ ಅರ್ಹರಿಗೆ ಆ ಅವಾರ್ಡ್ ಪ್ರಾಪ್ತಿಯಾದಾಗ ಅವ್ರು ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಮಾಡೋದಕ್ಕೆ, ಇನ್ನೊಂದಷ್ಟು ಒಳ್ಳೆ ಪ್ರಯತ್ನಗಳಿಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಯಾವಾಗಲೂ ಸಿನಿಮಾ ಮಾಡೋ ನಾವು ಕೂಡ ಹಣದ ಗಳಿಕೆಗಾಗಿ ಅಥವಾ ಕಮರ್ಷಿಯಲ್ ವ್ಯಾಲ್ಯೂಸಿಗೆ ಮಾತ್ರ ಸಿನಿಮಾ ಮಾಡಲ್ಲ. ಟ್ರೂ ಫಿಲ್ಮ್ ಮೇಕರ್ ಆಲ್ವೇಸ್ ಒಂದು ಚಪ್ಪಾಳೆ, ಒಂದು ಶಿಳ್ಳೆ, ಒಂದು ಪ್ರಶಂಸೆ, ಎಲ್ಲರೂ ನಾವು ಮಾಡಿದ್ದನ್ನು ನೋಡಿ ಒಂದಷ್ಟು ಜನ ಇಷ್ಟಪಡಬೇಕು. ಈಗ ಒಂದು ತಾಯಿನೋ ಅಥವಾ ನನ್ನ ಹೆಂಡತಿನೋ ಮನೆಯಲ್ಲಿ ಅಡುಗೆ ಮಾಡಿದಾಗ ಯಾರಾದರೂ ಬಂದು ಊಟ ಮಾಡಿದಾಗ ಅದು ಚೆನ್ನಾಗಿದೆ ಅಂತ ಹೊಗಳ್ಬೇಕು. ಅವಾಗ ಅವ್ರಿಗೆ ಒಂದು ತೃಪ್ತಿ, ಒಂದು ಸಮಾಧಾನ ಅನ್ನೋದಿರುತ್ತೆ. ಸೊ ಅದು ಹೇಳ್ಕೊಳ್ಳೋಕ್ಕಾಗಲ್ಲ ಸಂತೋಷ ಏನಂದ್ರೆ ನಾವು ಮಾಡಿದ್ದೀನಿ ಇನ್ನೊಬ್ರನ್ನು ಪ್ರಶಂಸೆ ಪಡಬೇಕು. ಓಕೆ, ಆ ಖುಷಿ ಇನ್ನೊಬ್ಬರದಲ್ಲಿ ನೋಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಸೊ ಸೇಮ್ ಫಿಲ್ಮ್ ಮೇಕರ್ಸಿಗೆ ಕೂಡ ಸೊ ಆ ಥರದ ಒಂದು ನಿಜವಾದ ಗೆಲುವನ್ನು ಸಿಕ್ಕಾಗ ನಿಮ್ಗಳಿಂದ ಇನ್ನೊಂದಷ್ಟು ಒಳ್ಳೆ ಪ್ರಯತ್ನಗಳು, ಒಳ್ಳೆ ಸಿನಿಮಾಗಳು ಬರ್ತಾ ಹೋಗ್ತವೆ. ಕನ್ನಡದ ಸಿನಿಮಾಕ್ಕೆ ಒಂದು ಪ್ರಾಧಾನ್ಯತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಈ ಪ್ರಶಸ್ತಿ ಪ್ರಾಮಾಣಿಕವಾಗಿರಲಿ, ಪ್ರಾಮಾಣಿಕವಾದಂಥ ಗೆಲುವು ಇರಲಿ, ಪ್ರಾಮಾಣಿಕವಾದಂಥ ಪ್ರೋತ್ಸಾಹ ಇರಲಿ ಅಂತ ಆಶಿಸ್ತಾ ಇಡೀ ಸಂಸ್ಥೆಗೆ, ವಿಜಯ್ ಅವರಿಗೆ ಮತ್ತು ಒಂದು ಸೆಕೆಂಡ್ ಚಂದನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸಿಗೆ ನನ್ನ ಶುಭಾಶಯಗಳು ಕೊಡ್ತಾ ಇದ್ದೀನಿ. ನಾನು ನೋಡಿದ ಪ್ರಕಾರ, ನಾನು ಅರ್ಥ ಮಾಡಿದ ಪ್ರಕಾರ, ನನ್ನ ಪ್ರಕಾರ ಎಲ್ಲಾನು ಎಂಟರ್ಟೈನ್ಮೆಂಟ್ ವ್ಯಾಲ್ಯೂಗೋಸ್ಕರ ಮಾಡುವಂಥ ಫಿಲ್ಮ್ ಅವಾರ್ಡ್ ಫಂಕ್ಷನ್ಸು. ಇದು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಏನಿದೆ, ಮೋಸ್ಟ್ ಒಥೆಂಟಿಕ್ ಅವಾರ್ಡ್ ಅಂತ ನನ್ನ ಅವಾರ್ಡ್ ಫಂಕ್ಷನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅದ್ರ ಹಿಂದೆ ಒಂದು ಸೈನ್ಸ್ ಇದೆ. ಅದೇನು ಅಂದರೆ, ನಾವು ಸಿನಿಮಾ ಮಾಡೋದು ಅಫ್ಕೋರ್ಸ್ ಬಾಕ್ಸ್ ಆಫೀಸ್ ಒಳ್ಳೆ ದುಡ್ಡು ಬರಲಿ, ಕಲೆಕ್ಷನ್ ಬರಲಿ, ಜನ ಇಷ್ಟಪಡಲಿ, ನಮ್ಗೆ ಇಷ್ಟಪಡಲಿ ಅಂತೆಲ್ಲ ಇರುತ್ತೆ. ಬಟ್ ನಾನೊಬ್ಬ ಆ್ಯಕ್ಟರ್ ಆಗ್ತೀನಿ ಅಂದಾಗ ಅದ್ರ ಹಿಂದಿನ ಸೈಕಾಲಜಿ ಏನು ಅಂದರೆ, ನಮಗೆ ಜನ ಇಷ್ಟಪಡಬೇಕು, ವಿ ವಾಂಟ್ ಪೀಪಲ್ ಟು ಲೈಕ್ ಅಸ್. ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್. ಸೊ ನಮ್ಮ ಕ್ರಿಟಿಕ್ಸು ನಾವು ಸಿನಿಮಾ ರಿಲೀಸ್ ಆದಾಗ ಬರೀತಾರಲ್ವಾ, ಕ್ರಿಟಿಸಿಸಮು ಏನು ಹೇಳ್ತಾರೆ, ವೆನೆವರ್ ದೇ ರೈಟ್ ಅನ್ ಆರ್ಟಿಕಲ್ ಆರ್ ವಾಟ್ ಯು ಕಾಲ್ ದಟ್, ರಿವ್ಯೂ ಬರೀತಾರಲ್ವಾ, ಆವಾಗ ನಾವು ವೇಟ್ ಮಾಡ್ತಾ ಇರ್ತೀವಿ. ನಮ್ಮ ಬಗ್ಗೆ ಏನು ಬರೆದ್ರು, ಚೆನ್ನಾಗಿ ಬರೆದ್ರ, ನಮ್ಮ ಬಗ್ಗೆ ಮೆನ್ಷನ್ ಮಾಡಿದ್ರ, ಎಷ್ಟು ಚೆನ್ನಾಗಿ ಬರೆದ್ರು, ಕೆಟ್ಟದ್ದು ಬರ್ತಾರೆ ಬೇಜಾರು ಮಾಡ್ಕೊಳ್ತೀವಿ. ಡಸಂಟ್ ಮ್ಯಾಟರ್ ಕ್ರಿಟಿಕ್ಸ್ ಅಂತೆಲ್ಲ ಹೇಳ್ತೀವಿ. ಬಟ್ ಚೆನ್ನಾಗಿ ಬರ್ದಿದ್ರೆ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಬರ್ದಿರ ಅಂತ. ಆ್ಯಕ್ಚುಲಿ ನಮಗೆ ಆಸ್ ಆ್ಯಕ್ಟರ್ಸ್ ಕ್ರಿಟಿಸಿಸಮ್ ಮ್ಯಾಟರ್ಸ್.
ಸೊ ಈ ಒಂದು ಸಂಸ್ಥೆ ಏನಿದೆ ಇಸ್ ಫಾರ್ಮ್ಡ್ ಬೈ ಮೀಡಿಯಾ ಕ್ರಿಟಿಕ್ ಆಲ್ ದ ಕ್ರಿಟಿಕ್ಸ್ ನಮ್ಮ ಇಂಡಸ್ಟ್ರಿನವರು. ಸೊ ದಿಸ್ ಬಿಕಮ್ಸ್ ಈವನ್ ಮೋರ್ ಸ್ಪೆಷಲ್. ಸೊ ನಾನು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಬೇಕು. ಶ್ಯಾಮ್ ಸರ್, ಶರಣು ಸರ್, ವಿಜಯ್ ಸರ್, ಎವ್ರಿಬಡಿ ಹೂ ಇಸ್ ಫೌಂಡೆಡ್ ದಿಸ್ ಅಕಾಡೆಮಿ. ಧನ್ಯವಾದಗಳು. ಯಾಕೆಂದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನಮ್ದೊಂದು ಅಥೆಂಟಿಕ್ ಆಗಿರೋ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಈ ಒಂದು ಅವಾರ್ಡ್ಸು ಇನ್ನೂ ದೊಡ್ಡದಾಗಿ ಬೆಳೀಲಿ. ಆ್ಯಂಡ್ ನಾವು ಕನ್ನಡ ಇಂಡಸ್ಟ್ರಿ ನಮ್ಮದೊಂದು ಸ್ಮಾಲ್ ಮಾರ್ಕೆಟು, ಇಷ್ಟೇ ನಮ್ಮ ಕಲೆಕ್ಷನ್ಸ್ ಬರೋದು ಅಂತ ಅಲ್ಲಿ ನಾನು ಕೇಳಿದ್ದೀನಿ, ಓದಿದ್ದೀನಿ ಕೂಡ, ನನ್ನ PhD ಥೀಸಿಸಲ್ಲೂ ಬರ್ದಿದ್ದೀನಿ ಅದ್ರ ಬಗ್ಗೆ. ಬಟ್ ಐ ಫೀಲ್ ಲೈಕ್ ಯಾವುದೇ ಒಂದು ಚಿಕ್ಕ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಅಂತಲ್ಲ, ಒಂದು ಲ್ಯಾಂಗ್ವೇಜ್ ಆಗಿರಲಿ, ಒಂದು ನೆಲ, ಒಂದು ಭಾಷೆ, ಅದೆಲ್ಲ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆಯುವಷ್ಟು ಇಟ್ ಹ್ಯಾಸ್ ದಟ್ ಕೆಪಾಸಿಟಿ. ನಮ್ಮ ಸ್ಪೆಷಾಲಿಟಿ ಏನು ಅಂದರೆ ಇದೇನೆ, ನಮ್ಮ ಭಾಷೆ, ನಮ್ಮ ಕಲ್ಚರು, ನಾವೇನು ಕಥೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ನಮ್ಮ ಫಿಲ್ಮ್ ಕ್ರಿಟಿಕ್ಸ್, ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ದೊಡ್ಡದಾಗಿ ಬೆಳೀಲಿ. ಇದು 6ನೇ ವರ್ಷ ಅಂತ ಹೇಳಿದರು. ಆ್ಯಂಡ್ ತುಂಬ ಖುಷಿ ಆಯಿತು ನಿಮ್ಮಿಂದ ಸರ್ ಅಪ್ರಿಸಿಯೇಷನ್ ಬಂದಾಗ. ನಮಗೆ ಇನ್ನೂ ಖುಷಿ ಆಗುತ್ತೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ, ಬಿಕಾಸ್ ಕ್ರಿಟಿಕ್ಸ್ ನಮಗೆ ಅಪ್ರಿಷಿಯೇಟ್ ಮಾಡಿದ್ರೆ ಇಟ್ಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಹೋಪ್ಫುಲಿ ಸಮ್ಡೇ ನಾನು ಬೆಸ್ಟ್ ಆಕ್ಟ್ರೆಸ್ ವಿನ್ ಮಾಡೋಕ್ಕೆ ಅಥೆಂಟಿಕ್ ಆಗಿ ಐ ವಾಂಟ್ ಟು ವಿನ್ ದಿಸ್ ಅವಾರ್ಡ್. ಆ್ಯಂಡ್ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. Concentrating on road safety, so being a hospital, so we wanted to take part in this, and last year was a very successful program. Almost 350 participants ಬಂದಿದ್ರು, and it was a wonderful program. So wish all the team very best, and we will do much better than last year. All the best. ಅವರು ಡಾಕ್ಟರೇಟ್ಗಳೆಲ್ಲ ಕೊಡ್ತಾರೆ, ಬಟ್ ಓದಿ ಡಾಕ್ಟರೇಟ್ ತಗೊಂಡಿದ್ದು ನಾಯಕರಲ್ಲಿ ಇಡೀ ಕನ್ನಡ ಇದರಲ್ಲಿ ಇನ್ನೂ ಚೆನ್ನಾಗಿ ಹೋಗಬೇಕು, ಹಾಗಾಗಿ ಎಲ್ಲ ಒಂದು ಪ್ಲಸ್ ಮಾಡೋಣ, ಚೆನ್ನಾಗಿ ಹೋಗಲಿ ಅಂತ ಹೇಳಿ. ಮತ್ತು ಹೌದು ಮೇಡಮ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಒಂದು ಅವಾರ್ಡ್ ಫಂಕ್ಷನ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿದೆ. ಕಳೆದ 24 ವರ್ಷದಿಂದ ನಮ್ಮ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯಲ್ಲಿ ಶರಣು ಅಂಡ್ ಶ್ಯಾಮ್ ಟೀಮ್ಗೆ ಅಷ್ಟೊಂದು ಜನ ಸ್ಪಾನ್ಸರ್ ಇದ್ದಾರೆ. ನನಗೆ ಯಾರೂ ಸ್ಪಾನ್ಸರ್ ಇಲ್ಲ, ನಾನು ಒಬ್ಬನೇ ಏಕಾಂಗಿ. ನನ್ನ ಹಿಂದೆ ರಾಘವೇಂದ್ರ ಸ್ವಾಮಿ ಇದ್ದಾರೆ, ರಾಯರಿದ್ದಾರೆ. ಹಾಗಾಗಿ ಇದು 6ನೇ ವರ್ಷ ಮಾಡ್ತಿದ್ದ ಶ್ಯಾಮ್, ನಿಮ್ಗೆಲ್ಲ ಟೀಮ್ಗೂ ಒಳ್ಳೇದಾಗಲಿ. ನಮ್ಮ ಕಡೆಯಿಂದ ಏನು ಬೇಕೋ ಸಪೋರ್ಟ್ ಎಲ್ಲ ಕಡೆ ನಿಮ್ಗೆ ಇರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.